ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನಂತೂ ಹೈಲಿ ಪಾಸಿಟಿವ್ ಆಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಮಾತಾಡಕ್ ಬಂದಿರುವಂಥದ್ದು ಈ ಒಂದು ಕ್ರಿಸ್ಟಲ್ ಬ್ರಾಸ್ಲೆಟ್ ಬಗ್ಗೆ ಆ್ಯಂಡ್ ನನ್ನ ಗುರುವಿನ ಬಗ್ಗೆ. ನನಗೆ ಹಿಂಗೆ ಆಟೋಮೆಟಿಕ್ ಆಗಿ ಒಂದು ಕಡೆ ಒಬ್ರು ಹೇಳ್ತಾರೆ, ಹಿಂಗೆ ಒಬ್ರು ಗುರು ಇದ್ದಾರೆ ಅಂತ ಹೇಳಿಬಿಟ್ಟು ಅವರು ಆ್ಯಕ್ಚುಲಿ ರೇಖಿ ಹೀಲಿಂಗ್ ಮಾಡೋ ಅಂಥವ್ರು. ಓಕೆ, ಸೊ ನನಗೆ ಗೊತ್ತಾಗತ್ತೆ. ಆ್ಯಕ್ಚುಲಿ ನಾನು ಕೂಡ ರೇಖಿ ಮಾಸ್ಟರ್ ಡಿಗ್ರಿನೂ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಅಲ್ಲಿಗೆ ಸ್ಟಕ್ ಆಗಿದೆ ನಾನು. ಆ್ಯಂಡ್ ಬಟ್ ಈ ರೇಖಿಯಲ್ಲಿ ಇಷ್ಟೊಂದು ಪವರ್ ಇದೆ, ಇನ್ನು ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಅಂತ ಗೊತ್ತಾಗಿದೆ ನನಗೆ ನನ್ನ ಒಂದು ಗುರುನ ನಾನು ಭೇಟಿ ಮಾಡಿದಾಗ. ಆದರೆ ನಾನು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನನ್ನ ಗುರು ಜೊತೆ ಮಾತಾಡೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಕ್ಲಿಪ್ನ ಹಾಕ್ತೀನಿ. ಅವ್ರ ಪರ್ಮಿಷನ್ ಕೊಟ್ಟರೆ ನಾನು ಅವ್ರ ಜೊತೆನೇ ಒಂದು ಮಾತುಕತೆನ ಮಾಡಿಬಿಟ್ಟು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ಒಂದು ಕ್ರಿಸ್ಟಲ್ಸ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿರೋದು. ಆ್ಯಕ್ಚುಲಿ ನಾನು 2 ಕ್ರಿಸ್ಟಲ್ಸ್ನ ಹಾಕ್ಕೊಂಡಿದ್ದೀನಿ. ಓಕೆ, ಇದೆರಡು ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಬ್ರಾಸ್ಲೆಟ್ ಥರ ಇದೆರಡನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಪರ್ಟಿಕ್ಯುಲರ್ಲಿ ನಾನು ಈ ಕ್ರಿಸ್ಟಲ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಸೊ ನನಗೆ ಗೊತ್ತಾಗುತ್ತೆ ಹೀಗೊಬ್ಬರು ಗುರುಜಿ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಓಕೆ, ನನಗೆ ಬೇರೆ ಒಂದು ನನ್ನದೇ ಆಗಿರೋ ಒಂದು ಆ್ಯಕ್ಚುಯಲ್ ಆಗಿ ನಾನು ಹೀಲಿಂಗ್ ಪರ್ಪಸ್ಸಿಗೆ ಅವ್ರ ಹತ್ರ ಹೋಗಿರಲ್ಲ, ನಾನು ಸ್ವಲ್ಪ ನಾಲೆಡ್ಜ್ ಪರ್ಪಸ್ಸಿಗೆ ಅಂತ ಅವ್ರ ಹತ್ರ ಹೋಗಿರ್ತೀನಿ ಆ್ಯಸ್ ಅ ಮ್ಯಾನಿಫೆಸ್ಟರ್ ಆಗಿಬಿಟ್ಟು. ಹಾಗಾಗಿ ನಾನು ಹೋದಾಗ ಅವರು ಜಸ್ಟ್ ನನ್ನ ನೋಡ್ತಾರೆ, ನನ್ನ ಹತ್ರ ಮಾತಾಡ್ತಾರೆ. ನಾನು ನನ್ನೆಲ್ಲ ಸ್ಟೋರೀಸ್ನ ಅವ್ರ ಜೊತೆ ಶೇರ್ ಮಾಡ್ಕೊತೀನಿ. ಶೇರ್ ಮಾಡ್ಕೊಂಡಾಗ ಅವ್ರು ನನಗೆ ಹೇಳ್ತಾರೆ, ಇಷ್ಟೆಲ್ಲ ನೋವಿದೆ ನಿನ್ನ ಮನಸ್ಸಲ್ಲಿ ಆ್ಯಂಡ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ಬಟ್ ನೀನು ಎಲ್ಲೂ ಅಳ್ತಾನೆ ಇಲ್ವಲ್ಲ, ಹೇಗೆ ಅಂತ ಹೇಳ್ಬಿಟ್ಟು. ಸೀರಿಯಸ್ಲಿ ನನಗನ್ಸಿದ್ದು ಇದಕ್ಕೆಲ್ಲ ರೀಸನ್ ನಾನಲ್ಲ, ಅವರು ಆ್ಯಕ್ಚುಲಿ ಒಂದೇ ಒಂದು ರೂಮಲ್ಲಿ ಅವರು ಒಂದು ಇಷ್ಟೇ ದೊಡ್ಡ ರೂಮ್ ಇರಬಹುದು, ನಾನೀಗ ಕೂತಿರೋ ಅಷ್ಟು ದೊಡ್ಡ ರೂಮು, ಇಷ್ಟು ದೊಡ್ಡ ರೂಮಲ್ಲಿ ಅವರೊಂದು ಎನರ್ಜಿನ ಹೇಗೆ ಫಿಲ್ ಮಾಡಿದ್ದಾರೆ ಅಂದರೆ, ನೀವು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು, ನೀವಾಗಿರೋದೇ ಇಲ್ಲ. ನಿಮ್ಮಲ್ಲಿರೋ ಎಲ್ಲ ನೆಗೆಟಿವ್ಸ್ ಕೂಡ ಏನು ಹೇಳ್ಬೋದು, ನೆಗೆಟಿವ್ಸೇ ಇಲ್ಲ ಅಂತ ಹೇಳ್ಬೋದು. ನೀವು ಅಲ್ಲಿ ಕುತ್ಕೊಂಡು ಆರಾಮಾಗಿ ಏನು ಬೇಕಾದರೂ ಮಾಡ್ಬೋದು. ನಿಜವಾಗ್ಲೂ ರೇಖೆಯಲ್ಲಿ ಈ ಥರ ಪವರ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದು ಕೈನ ನಾವು ಏನು ರಬ್ ಮಾಡ್ತೀವಿ, ರಬ್ ಮಾಡಿ ಆಯಾ ಪಾರ್ಟ್ಗೆ ನಾವು ಹೀಲ್ ಮಾಡ್ಕೊಳ್ಳೋಂಥದ್ದು. ಇನ್ನೂ ಮುಂದುವರೆದಿರೋದು ನನಗೇನು ಗೊತ್ತಿರಲಿಲ್ಲ. ರೇಖಿ ಸಿಂಬಲ್ಸ್ ಗೊತ್ತಿತ್ತು, ರೇಖಿ ಮಾಸ್ಟರ್ ರೇಖಿನ ಫೈಂಡ್ ಔಟ್ ಮಾಡಿರೋಂಥ ಹೌಸ್ವಿ ಗುರುಜಿ ಬಗ್ಗೆ ಗೊತ್ತಿತ್ತು ನನಗೆ. ಬಟ್ ಇವ್ರು ಇದ್ದಾರಲ್ಲ, ಅಮೇಝಿಂಗ್ ಪರ್ಸನ್ ಅಂತಾರೆ. ನಾನು ಗುರುಜಿ ಹತ್ರ ಯಾವಾಗ ಹೇಳ್ಕೊಂಡು ಹೇಗೆ ಮಾಡಿದ್ದೀರಾ, ನೀವು ಇಲ್ಲಿ ಹೇಗೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸೀರಿಯಸ್ಲಿ ಅಷ್ಟು ಸಖತ್ತಾಗಿ ಅವ್ರು ಮಾಡಿದ್ದಾರೆ. ಈಗ ಈ ಕ್ರಿಸ್ಟಲ್ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು. ಈ ಕ್ರಿಸ್ಟಲ್ ಆ್ಯಕ್ಚುಲಿ ಕ್ರಿಸ್ಟಲ್ ಬ್ರಾಸ್ಲೆಟ್ ಬಂದ್ಬಿಟ್ಟು ಅವ್ರು ನನಗೆ ಕೊಟ್ಟಿರೋ ಅಂಥದ್ದು. ಇದನ್ನು ನಾನು ಫಸ್ಟೇ ಅವ್ರು ನನಗೆ ಕೊಡೋಗಿಂತ ಮುಂಚೆ ನನಗೆ ಯಾರು ಇನ್ಫಾರ್ಮ್ ಮಾಡಿದ್ರಲ್ವಾ, ಅವ್ರು ಇದನ್ನು ಹಾಕ್ಕೊಂಡಿದ್ರು. ನಾನು ಅವಾಗ ಅವ್ರ ಹತ್ರ ಕೇಳಿದೆ, ಕ್ರಿಸ್ಟಲ್ಸ್ ಅಲ್ವಾ, ಎಸ್, ಏನಾದರೂ ನಿಮಗೆ ಇದರಿಂದ ಚೇಂಜಸ್ ಏನಾದರೂ ಗೊತ್ತಾಗ್ತಾ ಇದೆಯಾ ಅಂತ. ಅವ್ರು ಹೇಳ್ತಾರೆ ನನಗೆ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಬಟ್ ನಾನು ಅವಾಗ ಹೇಳ್ತೀನಿ, ಓಕೆ, ಅದು ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಲ್ವಾ, ಸೊ ಏನೇ ಸ್ಮಾಲ್ ಚೇಂಜಸ್ ಆದರೆ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ ಅವ್ರು ಇರ್ಬೋದು ಅಂತ ಹೇಳ್ತಾರೆ. ಸೊ ನಾನು ಹೋದಾಗ, ನಾನು ಸೆಕೆಂಡ್ ಟೈಮ್ ಹೋದಾಗ ಏನೋ ಇದನ್ನು ಕೊಡ್ತಾರೆ. ನಾನು ಗುರುಜಿ ಹತ್ರ ತುಂಬ ಕ್ವಶನ್ ಕೇಳ್ತಾ ಇರ್ತೀನಿ, ಈ ಥರ ಪ್ರಾಬ್ಲಮ್ ಇದೆ ಅಲ್ವಾ, ಸೊ ನಾನು ಏನು ಮಾಡ್ಬೋದು. ಅವ್ರು ನನಗೆ ಹೇಳೋದು ಒಂದೇ, ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳ್ತಾರೆ. ಅವರಿಗೆಲ್ಲ ಗೊತ್ತಾಗ್ತಿರುತ್ತೆ, ಒಂದು ರೇಂಜ್ಗೆಲ್ಲ ಗೊತ್ತಾಗ್ತಿರುತ್ತೆ. ಅವ್ರು ನೋಡ್ತಾರೆ, ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಸೆಕೆಂಡ್ ಟೈಮ್ ಹೋದಾಗ ಇದನ್ನು ನನಗೆ ಕೊಡ್ತಾರೆ ಅವರು, ಹಾಕೋ ಅಂತ ಹೇಳಿ. ಇದನ್ನ ಮಿಸ್ ಮಾಡ್ಕೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ, ಬೇರೆ ನೀನು ತೊಗೋಬೇಕಾಗತ್ತೆ. ಓಕೆ ಗುರುಜಿ ಅಂತ ಹೇಳ್ಬಿಟ್ಟು ನಾನು ತೊಗೊತೀನಿ. ತೊಗೊಂಡಾದ್ಮೇಲೆ ಇದನ್ನು ನಾನು ಬಿಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ನನಗೆ ಸ್ವಲ್ಪ ಎನರ್ಜಿ ಎಲ್ಲ ಗೊತ್ತಾಗುತ್ತೆ, ಯಾಕೆಂದರೆ ನಾನು ಕ್ರಿಸ್ಟಲ್ ಬಗ್ಗೆ ತುಂಬಾ ನಾಲೆಡ್ಜ್, ತುಂಬ ಸ್ಟಡಿ ಮಾಡ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ. ಸೊ ಹಾಗಾಗಿ ಒಂದೊಂದು ಕ್ರಿಸ್ಟಲ್ ಬಗ್ಗೆ ತುಂಬ ಸ್ಟಡಿ ಮಾಡ್ಕೊಂಡಿರೋದಕ್ಕೆ ನಂಗೆ ಇದರ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಏನೇ ಸ್ಮಾಲ್ ಚೇಂಜಸ್ ಆದರೂ ಗೊತ್ತಾಗ್ತಿರುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗಲೂ ನಾನು ಕೇಳ್ತೀನಿ, ಈಗ ನಾನು ಏನು ಮಾಡಲಿ, ನೆಕ್ಸ್ಟ್ ಅನ್ನೋ ಥರ. ಆಗ ಗುರುಜಿ ಹೇಳ್ತಾರೆ, ಹಾಕ್ಕೊಂಡಿದ್ಯಲ್ಲಮ್ಮ ಕ್ರಿಸ್ಟಲ್, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯಾ, ಅದು ನಿನ್ನ ದಾರಿ ತೋರಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಅವ್ರು ಹೇಳಿರೋ ಥರನೇ ನನ್ನ ಲೈಫಲ್ಲಿ ಒಂದು ಬಿಗ್ ಚೇಂಜಸ್ನ ತಂದಿದ್ದು ಅಂತ ಅಂದರೆ ಈ ಕ್ರಿಸ್ಟಲ್ ನೋಡೋದಕ್ಕೆ ಇಷ್ಟು
ಇಷ್ಟು ಸಣ್ಣ ಬ್ರಾಸ್ಲೆಟ್. ಆ್ಯಂಡ್ ನನಗೆ ಎಲ್ಲರೂ ಹೇಳ್ತಾರೆ ಇದು ಸ್ವಲ್ಪ ಶೇಪ್ ಎಲ್ಲ ಒಂದು ಏನೋ ಒಂಥರ ನೀಟಾಗಿ ಕೈಗೆ ಹಿಂಗೆ ಹಾಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಕಂಪೇರ್ ಮಾಡಿದಾಗ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ತೆಗ್ದಿಡು ನೋ ನಾನು ಇದನ್ನು ಎಷ್ಟೇ ಲೈಕ್ ಮಾಡ್ತೀನಿ ಅಂದರೆ ಇದನ್ನು ಹಾಕೊಂಡ್ಬಿಟ್ರೆ ನಂಗೆ ಅಷ್ಟು ಹ್ಯಾಪಿನೆಸ್. ಇದೊಂದು ಇದ್ಬಿಟ್ರೆ ನನಗೆ ಎಂಥ ಜ್ಯುವೆಲರಿಗಿಂತ ಜಾಸ್ತಿ ಹ್ಯಾಪಿನೆಸ್ಸು. ಆ್ಯಕ್ಚುಲಿ ನಾನು ಗುರೂಜಿ ಹೇಳಿದ್ದು ನನಗೆ ಬಲಗೈಗೆ ಹಾಕು ಅಂತ, ನಾನು ಬಲಗೈಗೆ ಹಾಕ್ಕೊಳ್ತೀನಿ. ಎಲ್ಲಾದರೂ ಒಂದೊಂದ್ಸಲ ಅಂದರೆ ಇದನ್ನು ಗುರೂಜಿ ಕೊಡೋಕ್ಕಿಂತ ಮುಂಚೆ ಹೀಲ್ ಮಾಡೇ ಕೊಟ್ಟಿರ್ತಾರೆ. ಹೀಲ್ ಮಾಡೇ ಕೊಟ್ಟಿದ್ರು ಕೂಡ ನೆಗೆಟಿವ್ಸ್ನ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ ಕ್ರಿಸ್ಟಲ್ಸ್ ಅಲ್ವಾ. ಸೊ ಅದ್ರಲ್ಲಿ ನೆಗೆಟಿವ್ ಎನರ್ಜಿ ಇರತ್ತೆ, ಸಮ್ಟೈಮ್ಸ್ ಗ್ರ್ಯಾಬ್ ಮಾಡ್ಕೊಂಡಿರತ್ತೆ. ಸೊ ನಮ್ಮಲ್ಲಿ ಏನಿದೆ ಆ ನೆಗೆಟಿವ್ಸ್ ಕೂಡ ಇದಕ್ಕೆ ಬಂದಿರತ್ತೆ. ಸೊ ಇದನ್ನು ನಾವು ಆ್ಯಸ್ ಯೂಶುವಲ್ ಎಲ್ಲ ಕ್ರಿಸ್ಟಲ್ಸ್ನ ಹೇಗೆ ಎನರ್ಜೈಸ್ ಮಾಡ್ತೀವಿ, ನೆಗೆಟಿವ್ಸ್ನ ರಿಮೂವ್ ಮಾಡ್ತೀವಿ, ಕ್ಲೆನ್ಸ್ ಮಾಡ್ತೀವಿ, ಅದೇ ಥರ ಕ್ಲೆನ್ಸ್ ಮಾಡಬೇಕಾಗತ್ತೆ. ಮೀನ್ಸ್ ನ್ಯೂ ಮೂನಲ್ಲಿ ನಾವು ಇಡೋ ಅಂಥದ್ದು ಇರ್ಬೋದು ಒಂದು ಸ್ವಲ್ಪ ಹೊತ್ತು, ಅಥವಾ ನೈಟು, ಅಥವಾ ರನ್ನಿಂಗ್ ವಾಟರ್ ಟ್ಯಾಪ್ ಆನ್ ಮಾಡಿಕೊಂಡು ರನ್ನಿಂಗ್ ವಾಟರಲ್ಲಿ ಇಟ್ಕೊಂಡ್ಬಿಟ್ಟು ಫುಲ್ ಪಾಸಿಟಿವ್ ಆಗ್ತಾ ಇದೆ, ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ಳೋದಿರ್ಬೋದು. ಅಥವಾ ಕೈಯಲ್ಲೇ ಇಟ್ಕೊಂಡ್ಬಿಟ್ಟು ನೆಗೆಟಿವ್ ಎನರ್ಜಿ ಫುಲ್ ರಿಮೂವ್ ಆಗಿದೆ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡೋವಂಥದ್ದು ಇರ್ಬೋದು. ಅಥವಾ ಸೂರ್ಯನ ಬೆಳಕಲ್ಲಿ ಇಡೋದಾದರೆ ಜಾಸ್ತಿ ಹೊತ್ತು ಇಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ, ಕೆಲವೇ ನಿಮಿಷಗಳು ಇಟ್ಟರೆ ಸಾಕಾಗತ್ತೆ. ಯಾಕೆಂದರೆ ಎಲ್ಲ ಕ್ರಿಸ್ಟಲ್ ಕೂಡ ಸೂರ್ಯನ ಬೆಳಕಲ್ಲಿ ಇಡೋದಕ್ಕೆ ಪ್ರಿಫರ್ ಆಗೋದಿಲ್ಲ. ಹಾಗಾಗಿ ಸೊ ಈ ಥರ ಎನರ್ಜೈಸ್ ಮಾಡಿ ಅವಾಗವಾಗ ಹಾಕೊಳ್ತೀನಿ. ಸೊ ಈ ಎನರ್ಜೈಸ್ ಮಾಡೋದಕ್ಕೆ ತೆಗೆದಾಗ ಕೆಲವು ಸಲ ನನಗೆ ಅನಿಸುತ್ತೆ ಎಡಗೈಗೆ ಹಾಕ್ಕೊಳ್ಳೋಣ ಅಂದರೆ ಏನೋ ಈ ಕೈಗೆ ಬೇಕು ಇದು ಅಂತ, ಆ ಟೈಮಲ್ಲಿ ನಾನು ಈ ಕೈಗೆ ಹಾಕ್ಕೊತೀನಿ. ಅದು ಬಿಟ್ಟರೆ ನಾನು ಮೆಡಿಟೇಷನ್ ಮಾಡುವಾಗ ನಂದು ತಲೆ ಮೇಲೆ ಇಟ್ಕೊಳ್ಳೋಕೆ ಹೇಳಿದ್ದಾರೆ ಗುರುಜಿ ನನಗೆ. ಸೊ ನಾನು ಇದನ್ನು ನನ್ನ ತಲೆ ಮೇಲೆ ಇಟ್ಕೊಳ್ತೀನಿ. ಸೊ ಈ ಥರ ಈ ಕ್ರಿಸ್ಟಲ್ನ ನನ್ನ ಉಪಯೋಗ ನನಗೆ ಏನಂತ ಹೇಳಿ ನನ್ನ ಲೈಫ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು, ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸ್ಬಿಡ್ತು. ಹಾಗೆ ಎಲ್ಲ ವೂಂಡ್ಸ್ನ ಹೀಲ್ ಮಾಡೋದಕ್ಕೆ ನನ್ನನ್ನು ಒಂದು ಕಲ್ಲನ್ನು ಕೆತ್ತಿ ಶಿಲೆ ಮಾಡೋದು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಶಿಲೆ ಮಾಡೋದಕ್ಕೆ ಈ ಒಂದು ಸ್ಮಾಲ್ ಕ್ರಿಸ್ಟಲ್ ತುಂಬಾ ಹೆಲ್ಪ್ ಮಾಡ್ತು. ಆ್ಯಕ್ಚುಲಿ ನಾನು ಇದನ್ನು ಪ್ರಮೋಟ್ ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ಆ್ಯಂಡ್ ನನ್ನ ಗುರುಜಿಗೆ ನಾನು ಹೇಳ್ತೀನಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಸೊ ಆ ಗುರುಜಿ ಏನಿದ್ದಾರೆ ನನ್ನ ಲೈಫಲ್ಲಿ ಮಾಡಿರೋದು ರಿಯಲಿ ತುಂಬ 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 ಮಿರಾಕಲ್ಸ್. ನನ್ನ ಮೇಯ್ನ್ ಇಂಟೆನ್ಷನ್ ಬಂದ್ಬಿಟ್ಟು ನನ್ನ ಚಕ್ರ ಹೀಲಿಂಗ್ ಆಗಿತ್ತು. ಸೊ ನನಗೆ ಚಕ್ರನ ಅದು ಎಷ್ಟು ಒಂದು 3 ಟೈಮ್ಸ್ ಅಂದ್ಕೊಳ್ತೀನಿ ತುಂಬಾ ನನಗೆ ಹೀಲ್ ಮಾಡಿ ನೆಗೆಟಿವ್ ಎನರ್ಜೀಸ್ನ ರಿಮೂವ್ ಮಾಡಿಕೊಟ್ಟಿದ್ದಾರೆ. ಹೀಲ್ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಅವರಿಗೆ ಯಾವಾಗಲೂ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಹಾಗೆಯೇ ಯಾವಾಗಲೂ ನನ್ನ ಜೊತೆ ಇರಿ, ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರ ಒಂದು ಎನರ್ಜಿ ಇರೋ ರೂಮ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಯಾರಲ್ಲಿ ಹೋದರೂ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಮನಸ್ಸೇ ಬರಲ್ಲ. ಆ ಒಂದು ಎನರ್ಜಿ ಫೀಲ್ ಆಗೋರಿಗೆ, ಆ್ಯಂಡ್ ಎನರ್ಜಿ ಅಂದರೆ ಏನು ಅಂತ ಗೊತ್ತಿರೋರಿಗೆ ರಿಯಲಿ ಅದು ಎಂಥ ಫೀಲಿಂಗ್ ಆಗುತ್ತೆ ಅಂದರೆ ಹೋಮ್ಲಿ ಫೀಲಿಂಗ್. ನಾನು ಗುರುಜಿ ಹತ್ರ ಯಾವಾಗಲೂ ಕೇಳ್ತೀನಿ, ಹೇಗೆ ಈ ಥರ ಒಂದು ಕ್ರಿಯೇಟ್ ಮಾಡಿದ್ರೆ ಹೇಳ್ಕೊಡಿ, ನಾನು ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ಅವರೊಂದು ಮ್ಯಾಜಿಕ್ ಮಿರರ್ ಅಂತ ಹೇಳಿ ಒಂದು ಮಿರರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ರಿಯಲಿ ನಮ್ಗೆ ಗೊತ್ತಿಲ್ಲ ಅದು ಅವ್ರು ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಕೇಳಿದೆ, ಅವರು ಸ್ಮೈಲ್ ಕೊಟ್ಟು ಸುಮ್ಮನೆ ಆದರು, ಅಷ್ಟು ಈಸಿ ಅಲ್ಲ ಅದು ಅಂತ ಹೇಳಿಬಿಟ್ಟು. ಅದನ್ನು ನೀವು ನೋಡಿದ್ರೆ ಸಾಕು, ಸೀರಿಯಸ್ಲಿ ಎಂತ ಗೊತ್ತಾ, ಹೇಗೆ ಹೇಳಿ ನಾನು, ಆ ಮಿರರ್ನ ನೋಡಿದ್ರೆ ಸಾಕು ನಮಗೆಲ್ಲ ಫೀಲ್ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಏನೋ ಒಂದು ಪಾಸಿಟಿವ್ ಎನರ್ಜಿ ಬಂದು ರಬ್ ಅಂತ ಹೊಡ್ಕೊಳ್ಳುತ್ತೆ. ವಾವ್, ಸೀರಿಯಸ್ಲಿ ಯಾರಾದರೂ ಅಲ್ಲಿಗೆ ಹೋಗಬೇಕು, ಅವ್ರನ್ನ ಮೀಟ್ ಮಾಡಬೇಕು, ಆ ಮ್ಯಾಜಿಕ್ ಮಿರರ್ನ ನೋಡಬೇಕು ಆ್ಯಂಡ್ ಅವ್ರ ಹತ್ರ ಮಾತಾಡಬೇಕು ಅಂತ ಇದ್ದರೆ ನನ್ನ ಹಳೇ ವಿಡಿಯೋಗಳಲ್ಲಿ ನಂದು ಫೋನ್ ನಂಬರ್ ಇದೆ ಅಲ್ವಾ, ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ಅಲ್ಲಿಗೆ ಹೋಗೋದು ಹೇಗೆ ಅಂತೆಲ್ಲ ನಿಮಗೆ ಗೈಡ್ ಮಾಡ್ತೀನಿ. ಆ್ಯಂಡ್ ಈ ಕ್ರಿಸ್ಟಲ್ ಬೇಕು ಅಂತ ನೀವು ಅಂದರೂ ಕೂಡ ನನ್ನ ಹತ್ರನೇ ಬೇಕಾದರೂ ನೀವು DM ಮಾಡಿ ಕೇಳ್ಬೋದು, ನಾನು ನಿಮಗೆ ತರಿಸಿ ಕೊಡ್ತೀನಿ. ಅಥವಾ ಗುರುಜಿ ಹತ್ರನೇ ಹೋಗಿ ನೀವು ತೊಗೋತೀರಾ ಅಂದರೂ ಕೂಡ ತೊಗೊಬೋದು. ಆ್ಯಕ್ಚುಲಿ ಈ ವಿಡಿಯೋನ ನನ್ನ ಗುರುಜಿ ನೋಡೋದಿಲ್ಲ, ಬಟ್ ನಾನು ಇದನ್ನು ಪರ್ಸ್ನಲ್ ಆಗಿ ಅವ್ರಿಗೆ ಕಳಿಸ್ತೀನಿ. ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರೂಜಿ.
ಥ್ಯಾಂಕ್ ಯು ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ತೆ.